ತುಮಕೂರಿನಲ್ಲಿ ಬಿಸಿಯೂಟ ನೌಕರರ ಅಹೋರಾತ್ರಿ ಧರಣಿ. ಕೇಂದ್ರ ಸಚಿವರು ಮನವಿ ಸ್ವೀಕರಿಸುವವರೆಗೂ ಹೋರಾಟ. ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ಗೌರವಧನ ನೀಡ್ತಾ ಇಲ್ಲ. ಕೆಲಸಕ್ಕೆ ತಕ್ಕಂತೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ. ಅಲ್ಲದೆ ಸರ್ಕಾರದಿಂದ ಕಾರ್ಯಕರ್ತೆಯರಿಗೆ ಸರಿಯಾದ ಸವಲತ್ತು ಸಿಗದ ಹಿನ್ನೆಲೆ ಬೇಸತ್ತಿರೋ ಕಾರ್ಯಕರ್ತೆಯರು ರಾಜ್ಯಾದ್ಯಂತ ಬೀದಿಗಿಳಿದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಅದರಂತೆ ತುಮಕೂರಿನಲ್ಲಿ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ನಗರದ ಪಾಲಿಕೆ ಮುಂಭಾಗ ಹಾಗೂ ಪಾಲಿಕೆ ಆವರಣದಲ್ಲಿ ಜಮಾಯಿಸಿದ ನೂರಾರು ಮಂದಿ ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ನಗರದ ಪ್ರತಿ ತಾಲೂಕು ಕೇಂದ್ರಗಳಿಂದಲೂ ಬಂದ ಕಾರ್ಯಕರ್ತೆಯರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಮತ್ತೆ ಟೆಕ್ನಿಕಲ್ ಇಶ್ಯೂ ಇದೆ. ನಮಗೆ ಕೊಟ್ಟಿರೋ ಮೊಬೈಲ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ನಮಗೆ ಕೊಟ್ಟಿರೋದು 4GB, ಅಲ್ಲಿ 5GB ಇದ್ರೂ ವರ್ಕ್ ಆಗೋದಿಲ್ಲ. ಪ್ರತಿಯೊಂದು ಕೆಲಸ ನಾವು ಆನ್ಲೈನಲ್ಲಿ ವರ್ಕ್ ಮಾಡೋದ್ರಿಂದ ನಮ್ಮ ಮೊಬೈಲ್ ಎಲ್ಲ ಹಾಳಾಗಿದೆ. ಕೊಟ್ಟು ಅವಾಗಲೇ 5 ವರ್ಷ ಆಗಿದೆ ಮೊಬೈಲ್ ನಮಗೆ, ಇದುವರೆಗೂ ಮೊಬೈಲ್ ಕೊಟ್ಟಿಲ್ಲ. ಈ ಥರ ಕೆಲಸ ದುಡಿಸ್ಕೊಂಡು ಕೇಂದ್ರ ಸರ್ಕಾರದವರು ನಮಗೆ ಒಂದು ನಯಾ ಪೈಸೆ ಕೂಡ ಇದುವರೆಗೂ 2018ರಿಂದ ಒಂದು ನಯಾ ಪೈಸೆ ಕೂಡ ಹೆಚ್ಚಿಗೆ ಮಾಡಿಲ್ಲ. ಕೆಲಸ ಮಾತ್ರ ಹೊರಿಸ್ತಾ ಇದ್ದಾರೆ. ಅದೇ ರೀತಿ ಘಟಕ ವೆಚ್ಚ ನಮ್ಮ ಇಲಾಖೆಯಲ್ಲಿ ಕೊಡೋಂಥ ಅನುದಾನನ ಎಲ್ಲ ಕಡಿಮೆ ಮಾಡಿದ್ದಾರೆ. ನಮಗೆ ಕೊಡೋ ಅಂಥ ಗೌರವಧನದಲ್ಲಿ ಬಾಡಿಗೆ ಕಟ್ಟೋದೇನು, ಜೀವನ ಮಾಡೋದೇನು, ಮಕ್ಕಳನ್ನ ಓದಿಸೋದೇನು, ನಿಮ್ಮ ಮಕ್ಕಳ ಥರ ನಮ್ಮ ಮಕ್ಕಳು ಓದಬೇಕಲ್ವಾ? ಆ ಥರ ನಮಗೆ ಒಂದು ಇರೋದಕ್ಕೊಂದು ಗೂಡಬೇಕಲ್ವಾ? ಪ್ರತಿನಿತ್ಯ ನಮಗೇನು ಖರ್ಚಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಏನೂ ಕೊಡ್ತಾ ಇಲ್ಲ. ಆದರೂ ನಾವು ಇಷ್ಟೇ ಕಡಿಮೆ ದುಡ್ಡಲ್ಲೇ ಜೀವನ ಮಾಡ್ಕೊಂಡು ನಮ್ಮ ಗಂಡದ್ರು ಕುಡುಕರು ಇದ್ದಾರೆ, ನಾವು ಡಿ ದರ್ಜೆ ಕುಡುಕರುಗಳು ಇದ್ದಾರೆ, ಜೊತೆಗೆ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ನಮ್ಮ ವರ್ಕರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಸ್ವಾಮಿ, ದಿನ ಬೆಳಗ್ಗೆ ಆದರೆ ನಮ್ಮ ಮನೆಯಲ್ಲೂ ದಿನ ಒಂದು ಪ್ರಪಂಚದ ಹೋರಾಟನೇ ನಡೆಯುತ್ತೆ ಹೆಣ್ಮಕ್ಳಿಗೆ. ಆದರೂ ಅದೆಲ್ಲ ಮುಗಿಸ್ಕೊಂಡು ಅಂಗನವಾಡಿಗೆ ಬಂದು ಮಕ್ಕಳಿಗೆ ಆಟ ಪಾಠ ಮೂಲಕ ನಾವೇನಾದರೂ ಹೇಳ್ಕೊಡ್ತೀವಿ ಅಂದರೆ ಈ FRS ಅನ್ನೋ ಕಾರ್ಯಕ್ರಮ ಬಂದು ಪ್ರತಿದಿನ ಏನಾದರೂ ಒಂದು ತೊಂದರೆ ಆಗ್ತಾನೆ ಇದೆ. ಜನ ಬಂದಾಗ ಟೆಕ್ನಿಕಲ್ ಇಶ್ಯೂ ವರ್ಕ್ ಆಗಲ್ಲ ಮೊಬೈಲು, ಇಲ್ಲ ಅವ್ರು ಬರ್ದಿಲ್ದಾಗ ಮೊಬೈಲ್ ವರ್ಕ್ ಆಗುತ್ತೆ, ಜನ ಬರಲ್ಲ. ಈಗ 2 ಸರಿ 3 ಸರಿ ಕರೆಸಿ ಫಲಾನುಭವಿಗಳನ್ನ ಅಂಗನವಾಡಿಗೆ ವರ್ಕ್ ಆಗಲಿಲ್ಲ ಅಂತ ನಾವು ವಾಪಸ್ ಕಳಿಸಿದ್ರೆ 4ನೇ ಟೈಮಿಗೆ ಬರಲ್ಲ, ಅವರು ರೆಫ್ಯೂಸ್ ಮಾಡಿ. ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನ ಸ್ವೀಕರಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಹಗಲು ರಾತ್ರಿ ಎನ್ನದೇ ಇಲ್ಲೇ ಕುಳಿತು ಪ್ರತಿಭಟನೆಯನ್ನ ನಡೆಸುತ್ತೇವೆ ಹಾಗೂ ತುಮಕೂರಿನ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರು ನಾವು ಇಂದು ಪ್ರತಿಭಟನೆಯನ್ನ ನಡೆಸಲು ಇಲ್ಲಿಗೆ ಬರ್ತೇವೆ ಎಂದು ಗೊತ್ತಿದ್ದೇ ಡೆಲ್ಲಿಗೆ ಹೋಗಿದ್ದಾರೆ. ಅವರು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ, ಸತ್ರೆ ಇಲ್ಲೇ ಸಾಯ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಸ್ಕೀಮ್ ನೌಕರರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ. ಇದುವರೆಗೆ ನಮಗೆ ಅಂಗನವಾಡಿ ನೌಕರಿಗಾಗಲಿ ಮತ್ತು ಬಿಸಿ ಊಟದವ್ರಿಗಾಗಲಿ ಮತ್ತು ಆಶಾ ಕಾರ್ಯಕರ್ತೆ ಆಗಲಿ ಒಂದು ಉತ್ತಮವಾದ ಒಂದು ನಮಗೆ ಗೌರವಧನ ಇಲ್ಲ. ಮತ್ತು ಯಾರನ್ನು ಕಾಯಂ ಮಾಡೋಕ್ಕೆ ನಾವು 50 ವರ್ಷ ದುಡಿದ್ರೂ ಸಹ ಯಾರಿಗೂ ಕಾಯಂ ಮಾಡದೇ ಇರಲಿ, ಕನಿಷ್ಠ ವೇತನೂ ಸಹ ಕೊಟ್ಟಿಲ್ಲ. ನಾವು ಹೋರಾಟ ಮಾಡಿ 1500 ಹೆಚ್ಚಿಸ್ಕೊಂತ ಬತ್ತಿದೆ ಹೊರತು ಅವರಾಗಿ ಏನೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ 2018ನೇ ಇಸ್ವಿಯಿಂದ ಯಾವುದೇ ಗೌರವಧನ ನೀಡಿಲ್ಲ. ಮತ್ತು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಅನುದಾನವನ್ನು ಕಡಿಮೆ ಮಾಡ್ತಾ ಬರ್ತಾ ಐತೆ. ಘಟಕ ವೆಚ್ಚ ಈ 10 ವರ್ಷದಿಂದ ಘಟಕ ವೆಚ್ಚ 1 ರೂಪಾಯಿ ಜಾಸ್ತಿ ಆಗಿಲ್ಲ. ಕಾರ್ಯಕರ್ತೆಯರಿಗೆ 24,000 ಮತ್ತು ಸಹಾಯಕಿಯರಿಗೆ 22,000 ಸ್ಯಾಲ್ರಿ ಕೊಡಬೇಕು. ಇದು ಕನಿಷ್ಠ ವೇತನ ರೂಪದಲ್ಲಿ ಗೌರವಧನ ಕೊಡಬೇಕು, ಕನಿಷ್ಠ ವೇತನದ ಆಧಾರದಲ್ಲಿ ಕೊಡಬೇಕು ಅಂತಂತೇಳಿ ಆದೇಶ ಕೊಟ್ಟಿದ್ದಾರೆ. ಅದರಂತೆ ಸಹ ನಮ್ಮ ಕರ್ನಾಟಕದಲ್ಲೂ ಕೊಡಬೇಕು. ಮತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ತುಮಕೂರಿನ ಟೌನ್ ಹಾಲ್ನ ಮುಂಭಾಗದಲ್ಲಿದ್ದೇನೆ. ಟೌನ್ ಹಾಲ್ನ ಒಳಗಡೆ ಪಾರ್ಕ್ ಏನಿದೆ ಅದರ ಮುಂಭಾಗವೂ ಕೂಡ ಕರ್ನಾಟಕದಾದ್ಯಂತ ಹೋರಾಟ ನಡೀತಿರುವಂತೆ ಇದೆ. ಇಲ್ಲಿಯೂ ಕೂಡ ಹೋರಾಟ ನಡೀತಾ ಇರುವಂಥದ್ದು. ಬಳ್ಳಾರಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಬಿಸಿಯೂಟ ನೌಕರರು ಇಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿರುವಂಥದ್ದು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅವರು ಹೋರಾಟಗಳನ್ನು ನಡೆಸ್ತಾ ಇರುವಂಥದ್ದು. ಸರಿಯಾಗಿ ನಮಗೆ ರಜೆಗಳನ್ನು ಕೊಡಬೇಕು, ಸರಿಯಾಗಿ ನಮಗೆ ಅಮೌಂಟನ್ನು
ಪೇಯ್ಡ್ ಮಾಡಬೇಕು, ನಾವು ಮಾಡ್ತಾ ಇರುವ ಕೆಲಸಕ್ಕೂ ನಾವು ತೆಗೆದುಕೊಳ್ತಾ ಇರುವಂಥ ಸಂಬಳಕ್ಕೂ ಸಂಬಂಧವೇ ಇಲ್ಲ. ಈ ರೀತಿಯಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನಮ್ಮನ್ನು ಹಲವಾರು ವರ್ಷಗಳಿಂದ ದುಡಿಸ್ಕೊಂಡು ನಮಗೆ ಸರಿಯಾಗಿ ಸಂಬಳ ಕೊಡದೆ ನಮಗೆ ಮೋಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೌಕರರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಮಹಿಳೆಯರು ಸಾಕಷ್ಟು ಜಿಲ್ಲೆಯಿಂದ ಬಂದು ಇಲ್ಲಿಯೇ ಕುಳಿತು ಧರಣಿಯನ್ನು ಮಾಡ್ತಾ ಇರುವಂಥದ್ದು. ನಾವು ನಮ್ಮ ಬೇಡಿಕೆಗಳು ಈಡೇರುವುದಕ್ಕೂ ಮುನ್ನವೂ ಇಲ್ಲಿಂದ ನಾವು ಹೊರಡೋದಿಲ್ಲ, ನಮ್ಮ ಬೇಡಿಕೆಗಳೆಲ್ಲವೂ ಕೂಡ ಈಡೇರಲೇಬೇಕು ಅಂತ ಹೇಳ್ಬಿಟ್ಟು ಅವರು ಬೆಡ್ಶೀಟ್ ಜೊತೆ ಆಗಿರ್ಬೋದು, ಚಾಪೆ ಜೊತೆ ಆಗಿರ್ಬೋದು, ಇಲ್ಲೇ ಮಲಗಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಜಿಲ್ಲೆಗಳಿಂದ ಇಲ್ಲಿ 5-6 ಜಿಲ್ಲೆಗಳಿಂದ ಬಂದಿರುವಂಥ ಹೋರಾಟಗಾರ್ತಿಯರು ಇಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸಾರ್ವಜನಿಕ ಆರೋಗ್ಯಕ್ಕೆ ಹಿತಾಸಕ್ತಿಯನ್ನು ವಹಿಸಬೇಕು, ನಮಗೆ ಸರಿಯಾಗಿ ತೆಗೆದುಕೊಳ್ಳುವಂಥ ಸಂಬಳವನ್ನು ಸರಿಯಾಗಿ ಕೊಡ್ತಾ ಇಲ್ಲ, ನಮ್ಮಿಂದ ಅವರು ತೆಗೆದುಕೊಳ್ತಾ ಇರುವಂಥ ಕೆಲಸವೇ ಬೇರೆ ಇದೆ, ನಮಗೆ ಬರ್ತಾ ಇರುವಂಥ ಸಂಬಳವೇ ಬೇರೆ ಇದೆ, ಸಾಕಷ್ಟು ವರ್ಷಗಳಿಂದಲೂ ದುಡಿದಿದ್ರು ಕೂಡ ನಮಗೆ ಸರಿಯಾಗಿ ಸಂಬಳವನ್ನು ನೀಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆರೋಪನ ಮಾಡ್ತಾ ಇದ್ದಾರೆ. ದೃಶ್ಯ ಈಗ ನಮ್ಮ ಜೊತೆ ಆಶಾ ಕಾರ್ಯಕರ್ತರಾಗಿರ್ಬೋದು, ಬಿಸಿಯೂಟ ನೌಕರರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರದ್ದು ಬೇಡಿಕೆಗಳು ಏನೆಲ್ಲ ಇದೆ ಅವ್ರನ್ನ ತಿಳ್ಕೊಂಡ ಬನ್ನಿ. ಮೇಡಮ್, ಏನೆಲ್ಲ ಇದೆ ನಿಮ್ಮದು ಬೇಡಿಕೆಗಳು, ಏನಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ? ಸರ್, ನಮಗೆ ಈಗ 8 ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಒಂದು ಬಿಡಿಗಾಸು ಸಂಬಳ ಜಾಸ್ತಿ ಮಾಡಿಲ್ಲ. ಅದು ಸಂಬಳ ಎಲ್ಲ ಗೌರವಧನ ಜಾಸ್ತಿ ಮಾಡಿಲ್ಲ ನಮಗೆ. ಬರೀ ರಾಜ್ಯ ಸರ್ಕಾರದಿಂದ ನಮಗೆ 8,000 ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ಬರೀ 2,700 ರೂಪಾಯಿ ಕೊಡ್ತಾ ಇದೆ. ನಮ್ಮ ಮುಖ್ಯ ಉದ್ದೇಶ 8 ವರ್ಷದಿಂದ ನಮ್ಗೆ ಬಿಡಿಗಾಸು ಹೆಚ್ಚಳ ಮಾಡಿಲ್ಲ. ನಮ್ಮದು ಸ್ಕೀಮು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದಾಗಿರೋದ್ರಿಂದ ಇಬ್ಬರು ಸೇರಿ ನಮಗೆ ಗೌರವಧನ ಕೊಡಬೇಕು. ಕನಿಷ್ಠ ಕೂಲಿ ಸಹ ನಮಗೆ ಕೊಡ್ತಾ ಇಲ್ಲ. ನಾವು ಮುಖ್ಯ ಉದ್ದೇಶನೇ ಕನಿಷ್ಠ ಕೂಲಿ ಕೊಡಬೇಕು. ನಂತರ ಹಲವಾರು ಬೇಡಿಕೆಗಳಿದ್ದಾವೆ. ಇದನ್ನೆಲ್ಲ ನಮ್ಮ ಬೇಡಿಕೆಗಳನ್ನ ಈಡೇರಿಸೋಕ್ಕೆ ನಮ್ಮ MP ಅವರೇ ಬರಬೇಕು, ಇಲ್ಲಿ ಸೋಮಣ್ಣ ಸರೇ ಬರಬೇಕು ಈ ಜಾಗಕ್ಕೆ. ಅಂಥವರೆಗೂ 8 ದಿನ ಆಗ್ಬೋದು, 10 ದಿನ ಆಗ್ಬೋದು, 1 ತಿಂಗಳಾಗ್ಬೋದು. ನಾವು ಈ ಜಾಗ ಬಿಟ್ಟು ಕಲ್ಲಲ್ಲ, ಎಲ್ಲ ರೆಡಿ ಇದ್ದಾರೆ. ಎಲ್ಲ 6 ಜಿಲ್ಲೆಯಿಂದ ಬಂದಿದ್ದೀವಿ. 6 ಜಿಲ್ಲೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಮತ್ತು ಆಶಾ ಬಿಸಿ ಊಟದವ್ರು ಬಂದಿದ್ದೀವಿ. ಎಲ್ಲರೂ ಸಹ ಇಲ್ಲೇ ಮಲಗ್ತೀವಿ, ಇಲ್ಲೇ ಇರ್ತೀವಿ, ನಾವೆಲ್ಲೂ ಕದಲಲ್ಲ. ನಮ್ಮ ಬೇಡಿಕೆ ಈಡೇರೋವರೆಗೂ ಅವ್ರು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಬೇಕು. ಮತ್ತು ಇದ್ರ ಬಗ್ಗೆ ಇದು ಕೇಂದ್ರ ಸರ್ಕಾರದಲ್ಲಿ ಅವರು ಮಾತಾಡಬೇಕು ನಮ್ಮ ಬಗ್ಗೆ. ಇದು ನಮ್ಮ ಉದ್ದೇಶ ಆಗಿದೆ. ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ. ಸರ್, 14 ವರ್ಷದಿಂದ ನಮಗೆ ಬಿಡಿಗಾಸು ಕೊಡದಂಗೆ ಕೇಂದ್ರ ಸರ್ಕಾರ ಇವತ್ತು ಹೆಣ್ಣು ಮಕ್ಕಳನ್ನ 650 ರೂಪಾಯಿಗೆ ಮಾತ್ರ ದುಡಿಸ್ಕೊಳ್ತಾ ಐತೆ. ಇವತ್ತು ನಾಚಿಕೆ ಆಗಲ್ಲೇನ್ರಿ ಸರ್? ಹೆಣ್ಣು ಮಕ್ಕಳು ನನಗೆ ಗೌರವ, ಹೆಣ್ಣು ಮಕ್ಕಳಂದರೆ ನನಗೆ ಭಾಳ ಇಷ್ಟ ಅಂತ ಹೇಳ್ತಾ ಇದ್ದಾರಲ್ಲ. ಇವತ್ತು ಎಂತೆಂಥದಕ್ಕೂ ಸುಮ್ಮನೆ ಬಂಡವಾಳಗಾರರಿಗೆ ದೊಡ್ಡದಾಗಿ ಒಂದು ಬಜೆಟ್ ಘೋಷಣೆ ಮಾಡ್ತಾರೆ. ಈ ಬಿಸಿ ಊಟದ ನೌಕರರ ಮೇಲೆ ಬಜೆಟ್ ಘೋಷಣೆ ಮಾಡಲ್ಲ ಅಂತ ನಾನು ಇಷ್ಟಪಡೋಕ್ಕಾಗ್ತಾಯಿದ್ದೀನಿ ಸರ್. ಇವತ್ತು ಕಡ್ಡಾಯವಾಗಿ ಒಂದು ಶಾಲೆಯಲ್ಲಿ 2 ಮಹಿಳೆಯರು ಇರಲೇಬೇಕು ಸರ್. ಹಾಲು ಕಾಸಬೇಕು ಮತ್ತು ರಾಗಿ ಮಾಡಬೇಕು, ಮುಗುರಿ ಬೇಯಿಸಬೇಕು ಸರ್. 4 ಗಂಟೆವರೆಗೂ ಮುಗುರಿ ಬೇಯಿಸಬೇಕು ಸರ್. ಇವಾಗ ಎಲ್ಲ ಒಂದೊಂದು ಐಟಮ್ಸ್ ಒಂದೊಂದು ದಿನ ಮಾಡಿಕೊಡ್ಬೇಕು ಸರ್. ಪ್ರತಿಯೊಂದು ಜಿಲ್ಲೆಯಲ್ಲಿ ಇವಾಗ ಚಿತ್ರದುರ್ಗದಲ್ಲಿ 4 ಭಾಗ ಕೊಟ್ಟಿದ್ದಾರೆ ಸರ್. ಮೊಣಕಾಲ್ಮೂರು ಮತ್ತು ಹಿರಿಯೂರು ಕೊಟ್ಟಿಲ್ಲ, ದುರ್ಗ, ಹೊಳಲ್ಕೆರೆ, ಹೊಸದುರ್ಗ ಇಷ್ಟು ಭಾಗಕ್ಕೆ ಕೊಟ್ಟಿದ್ದಾರೆ ಸರ್. ಇನ್ನು 2 ತಾಲೂಕು ಬುಗುರಿ ಬೇಯಿಸೋದು ಕೊಟ್ಟಿಲ್ಲ ಸರ್. ದಯವಿಟ್ಟು ಅವ್ರು 4 ಗಂಟೆವರೆಗೂ ಕೆಲಸ ಮಾಡ್ತಾರೆ ಸರ್. 9ವರೆಗೆ ಹೋಗಿದ್ದಾರೆ, 4ವರೆ ಶಿಕ್ಷಣರಿಗಿಂತ ಅವರೇ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಮ ಬಿಸಿ ಊಟದ ಹೆಣ್ಮಕ್ಳು ಬರೀ 650 ರೂಪಾಯಿಗೆ ಈ ಸರ್ಕಾರ ನೀಚಿಗೇಟಿ ಸರ್ಕಾರ ಅಂತಲೇ ಹೇಳ್ಬೇಕಾಗುತ್ತೆ ಸರ್. ಇವತ್ತು ಈ ನೀಚಿಗೇಡಿ ಸರ್ಕಾರಕ್ಕೆ ಇವತ್ತು ನಾವು 650 ರೂಪಾಯಿಗೆ ನಮಗೆ ಜೀವನ ಮಾಡೋಕ್ಕಾಗುತ್ತಾ? ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಳ್ಸೋಕ್ಕಾಗುತ್ತಾ? ನಾವು ಯಾರನ್ನ ಒಂದು ಒಳ್ಳೆ ಬಟ್ಟೆ ಹಾಕೋಣಕ್ಕಾಗುತ್ತಾ? ಇವತ್ತು ಒಂದು ಒಡವೆ ತಗೊಳಕ್ಕಾಗುತ್ತೇನ್ರಿ ಸರ್ ಅಂತ ಅದು ಹೇಳ್ತಾನೆ ಇಷ್ಟಪಡ್ತಾ ಇದ್ದೀರಿ ಸರ್. ಒಂದು ಕಡೆ ಹೆಣ್ಮಕ್ಳು ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ವಾ ಅಂತ, ನಾವು ಹೆಣ್ಮಕ್ಳು ಪರ ಇರ್ತೀವಿ ಅಂತ ಹೇಳೋ ಸರ್ಕಾರ, ಹೆಣ್ಮಕ್ಳು ಸರ್ಕಾರ ಅವರು ಕೂಗ ಸರ್ಕಾರ ಕೇಳಿಸ್ತಾ ಇಲ್ವಾ ಅಂತ. ನಮ್ಮ ಸರ್ಕಾರ ಇವತ್ತು ಹೆಣ್ಮಕ್ಳು ಬಿಸಿ ಊಟದವ್ರು ಹೆಣ್ಮಕ್ಳು ಕೂಗು ಕೇಳಿಸ್ತಾ ಇಲ್ವಾ? ಅಂಗನವಾಡಿಯವ್ರ ಕೂಗು ಕೇಳಿಸ್ತಾ ಇಲ್ವಾ? ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಆಶಾ ವರ್ಕರ್ ಆಗಿರ್ಬೋದು, ಅಂಗನವಾಡಿಯರಾಗಿರ್ಬೋದು, ಅವ್ರನ್ನ ಈ ಕೂಡಲೇ ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆ. ಇನ್ನಾದರೂ ಕೇಂದ್ರ ಸರ್ಕಾರ ಹಾಗೂ ಸಚಿವರು ಎಚ್ಚೆತ್ತುಕೊಂಡು ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರ ಬೇಡಿಕೆಗಳನ್ನ ಈಡೇರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.